ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಮೊದಲನೇ ಪ್ರಶ್ನೆ, ಭಾರತೀಯ ಸೈನಿಕರಿಗೆ ಡ್ರೋನ್ ಉಪಯೋಗ ಹದ್ದು ತೋಳಿನಲ್ಲಿ ಪರಿಕಲ್ಪನೆ. ಇದರ ರೂಪಾಂತರವನ್ನು ಯಾವ ಸೇನೆಯಲ್ಲಿ ಆರಂಭಿಸಲಾಯಿತು? ಆಪ್ಷನ್ಸ್: ಭಾರತೀಯ ವಾಯುಸೇನೆ, ಭಾರತೀಯ ನೌಕಾಸೇನೆ, ಭಾರತೀಯ ಭೂಸೇನೆ. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಭಾರತೀಯ ಭೂಸೇನೆ. ಬೀರ್ ಹೋರ್ ಟ್ರೈಬ್ ಜನಾಂಗ ಜಾಗತಿಕವಾಗಿ ಯಾವ ರಾಜ್ಯದಲ್ಲಿ ವಾಸಿಸುತ್ತದೆ? ಆಪ್ಷನ್ಸ್: ಜಾರ್ಖಂಡ್, ಮಿಜೋರಾಂ, ಬಿಹಾರ್, ಹರಿಯಾಣ. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಗಳನ್ನು ಶೇರ್ ಮಾಡಿ, ಹಾಗೆ ಲೈಕ್ ಕೊಡುವುದನ್ನು ಮರೆಯದಿರಿ. ಪ್ರತಿದಿನದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಕರೆಕ್ಟ್ ಆನ್ಸರ್ ಜಾರ್ಖಂಡ್. ಮುಂದಿನ ಪ್ರಶ್ನೆ, ಆರ್ಮಂಡ್ ಡುಪ್ಲೆಂಟಿಸ್ 14ನೇ ಸಲ ತನ್ನದೇ ರೆಕಾರ್ಡ್ ಮುರಿದು ಹೊಸ ದಾಖಲೆ ಬರೆದಿದ್ದಾನೆ. ಆತ ಯಾವ ಆಟಗಾರ? ಆಪ್ಷನ್ಸ್: ಪೋಲ್ ವಾಲ್ಟ್, ಲಾಂಗ್ ಜಂಪ್, ಹೈ ಜಂಪ್, ಟ್ರಿಪಲ್ ಜಂಪ್. ಕರೆಕ್ಟ್ ಆನ್ಸರ್ ಪೋಲ್ ವಾಲ್ಟ್. ವಿಶ್ವ ದರ್ಜೆಯ ನೀಲಿ ಬಂದರುಗಳನ್ನು ನಿರ್ಮಿಸಲು ಭಾರತ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಜೊತೆ ಕೈಜೋಡಿಸಿದೆ? ಆಪ್ಷನ್ಸ್: WTO, ಯುನೆಸ್ಕೋ, IMF, FAO. ಕರೆಕ್ಟ್ ಆನ್ಸರ್ FAO. 5ನೇ ರಾಷ್ಟ್ರೀಯ ಔಷಧ ವಿಜಿಲೆನ್ಸ್ ಸಪ್ತಾಹ ಯಾವಾಗ ನಡೆಸುತ್ತಾರೆ? ಆಪ್ಷನ್ಸ್: 17 ಸೆಪ್ಟೆಂಬರಿಂದ 23 ಸೆಪ್ಟೆಂಬರ್, 10 ಸೆಪ್ಟೆಂಬರಿಂದ 16 ಸೆಪ್ಟೆಂಬರ್, 25 ಸೆಪ್ಟೆಂಬರಿಂದ 30 ಸೆಪ್ಟೆಂಬರ್. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ 17 ಸೆಪ್ಟೆಂಬರಿಂದ 23 ಸೆಪ್ಟೆಂಬರ್. ಭಾರತದ ಮೊದಲ ಖಾಸಗಿ ವಲಯದ ಕಾರ್ಯಕ್ರಮದ ಪೆಟ್ರೋಲಿಯಂ ಮೀಸಲು ಅದನ್ನು ನಿರ್ವಹಿಸುವ ಜವಾಬ್ದಾರಿ ಯಾವ ಸಂಸ್ಥೆ ವಹಿಸಿಕೊಂಡಿದೆ? ಆಪ್ಷನ್ಸ್: ಮೆಗಾ ಇಂಜಿನಿಯರಿಂಗ್, ರಿಲಯನ್ಸ್, ONGO. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಮೆಗಾ ಇಂಜಿನಿಯರಿಂಗ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ PM ಮಿತ್ರ ಪಾರ್ಕನ್ನು ಎಲ್ಲಿ ಉದ್ಘಾಟಿಸಿದರು? ಆಪ್ಷನ್ಸ್: ಸೂರತ್, ವಾರಣಾಸಿ, ಧಾರ್, ಮಧ್ಯಪ್ರದೇಶ್. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಧಾರ್, ಮಧ್ಯಪ್ರದೇಶ್. ಕಾರ್ಲ್ ಬರ್ಗ್ ರಿಡ್ಜ್ ಪಾಲಿಮೆಟಾಲಿಕ್ ಸಲ್ಫೈಡ್ಗಳ ಪರಿಶೋಧನೆಗೆ ಭಾರತಕ್ಕೆ ಲೈಸೆನ್ಸ್ ದೊರಕಿದೆ. ಇದು ಯಾವ ಮಹಾಸಾಗರದಲ್ಲಿದೆ? ಆಪ್ಷನ್ಸ್: ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಹಿಂದೂ ಮಹಾಸಾಗರ. ಗ್ಲೋಬಲ್ ಡಿಜಿಟಲ್ ನೊಮ್ಯಾಡ್ ರಿಪೋರ್ಟ್ 2025 ಯಾವ ಸಂಸ್ಥೆಯ ಅಡಿಯಲ್ಲಿ ಬರುವುದು? ಆಪ್ಷನ್ಸ್: ಗ್ಲೋಬಲ್ ಸಿಟಿಜನ್ ಸೊಲ್ಯೂಷನ್, ಗ್ಲೋಬಲ್ ವಿಲೇಜ್ ಸೊಲ್ಯೂಷನ್, ಗ್ಲೋಬಲ್ ರಿಪೋರ್ಟ್. ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಗ್ಲೋಬಲ್ ಸಿಟಿಜನ್ ಸೊಲ್ಯೂಷನ್. ಭೀಮಾ ಸುಗಮ ವಿಶ್ವದ ಅತ್ಯಂತ ದೊಡ್ಡ ಆನ್ಲೈನ್ ಇನ್ಶೂರೆನ್ಸ್. ಇದು ಯಾವ ಸಂಸ್ಥೆಯ ಅಡಿಯಲ್ಲಿ ಬರುವುದು? ಆಪ್ಷನ್ಸ್: ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ,
ಲೈಫ್ ಇನ್ಶೂರೆನ್ಸ್, ಹಣಕಾಸು ಇಲಾಖೆ, ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಕರೆಕ್ಟ್ ಆನ್ಸರ್ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೆನ್ನಾ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ? ಆಪ್ಷನ್ಸ್: ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್, ಜಾರ್ಖಂಡ್ ಮತ್ತು ಬಿಹಾರ್, ಕೇರಳ ಮತ್ತು ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ. ಕರೆಕ್ಟ್ ಆನ್ಸರ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್. ಚಬಹಾರ್ ಬಂದರಿನ ಅಭಿವೃದ್ಧಿ ಭಾರತ ಮತ್ತು ಇರಾನ್ ಸಮ್ಮಿಶ್ರವಾಗಿ ಇದು ಯಾವ ಗಲ್ಫ್ ದೇಶದಲ್ಲಿದೆ? ಆಪ್ಷನ್ಸ್: ಓಮನ್, ಕತಾರ್, ಸೌದಿ ಅರೇಬಿಯಾ, ಕುವೈತ್. ಕರೆಕ್ಟ್ ಆನ್ಸರ್ ಓಮನ್. ಗುಜರಾತ್ನ ಯಾವ ಪ್ರಾಚೀನ ಸ್ಥಳದಲ್ಲಿ ರಾಷ್ಟ್ರೀಯ ಕಡಲ್ ಸಂಕೀರ್ಣ ಪರಂಪರೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ? ಆಪ್ಷನ್ಸ್: ಧೋಲ್ವೀರ್, ಲೋಥಲ್, ರಾಣಿ ಕಿ ವಾವ್, ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಲೋಥಲ್. ರಾಷ್ಟ್ರೀಯ ಇಂಜಿನಿಯರ್ ಡೇಯನ್ನು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ಸ್: ಸೆಪ್ಟೆಂಬರ್ 15, ಸೆಪ್ಟೆಂಬರ್ 16, ಸೆಪ್ಟೆಂಬರ್ 17, ಸೆಪ್ಟೆಂಬರ್ 18. ಕರೆಕ್ಟ್ ಆನ್ಸರ್ ಸೆಪ್ಟೆಂಬರ್ 15. ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಪಾನೀಸ್ ಎನ್ಸೆಫಲೈಟಿಸ್ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಆಪ್ಷನ್ಸ್: ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ. ಕರೆಕ್ಟ್ ಆನ್ಸರ್ ವೈರಸ್. Thank you for watching.